ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ನೀವು ಇತರರ ಬಗ್ಗೆ ಕೊಡುವ ತೀರ್ಪಿಗೆ ಅನುಗುಣವಾಗಿಯೇ ದೇವರು ನಿಮಗೂ ತೀರ್ಪು ಕೊಡುವರು. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಅಣುವನ್ನು ನೀನು ಗಮನಿಸುವುದೇಕೆ? ನಿನ್ನ ಕಣ್ಣಿನಲ್ಲಿ ಒಂದು ದಿಮ್ಮಿಯೇ ಇರುವಾಗ ತಾಳು, ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ನಿನ್ನ ಸಹೋದರನಿಗೆ ಹೇಗೆ ಹೇಳಬಲ್ಲೆ? ಎಲೈ ಕಪಡಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು, ಅನಂತರ ನಿನ್ನ ಸಹೋದರನ ಕಣ್ಣಿನಿಂದ ಅಣುವನ್ನು ತೆಗೆಯಲು ನಿನ್ನ ಕಣ್ಣಿಗೆ ನಿಶ್ಚಲವಾಗಿ ಕಾಣಿಸುತ್ತದೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೀವು ಇತರರಿಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡಲಾರರು. ನಿನ್ನ ಕಣ್ಣಿನಲ್ಲಿ ದಿಮ್ಮಿಯನ್ನು ನೋಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಅಣುವನ್ನು ನೀನು ಗಮನಿಸುವುದೇಕೆ? ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತೀರ್ಪು ಕೊಡಬೇಡಿ, ಇದು ಯೇಸುವಿನ ಬೋಧನೆ. ಆದರೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಎಲ್ಲ ಕಡೆ ಈ ತೀರ್ಪು, ಮೌಲ್ಯಮಾಪನ, ಒಂದು ತೀರ್ಪನ್ನು ಚಾಲೆಂಜ್ ಮಾಡಿ ಪ್ರಶ್ನಿಸುವುದು, ಮಕ್ಕಳಿಗೆ ಪರೀಕ್ಷೆ ಕೊಡುವುದು, ಅವಲೋಕಿಸುವುದು, ಇದು ಸರ್ವೇ ಸಾಮಾನ್ಯ. ಪ್ರತಿ ಒಂದು ಸಂಸ್ಥೆಯಲ್ಲಿರ್ಬೋದು, ಅಥವಾ ಈ ಅವಲೋಕನ ಎಂಬುದು ಇದ್ದೇ ಇದೆ, ಎಕ್ಸಾಮಿನೇಷನ್ ಅದು. ಆದರೆ ಯೇಸು ಅದರ ವಿರುದ್ಧವೋ? ಖಂಡಿತ ಅಲ್ಲ. ಈ ಅವಲೋಕನ ನಿರಂತರವಾಗಿ ನಡೆಯಬೇಕು. ಕೆಲವೊಮ್ಮೆ ಮಕ್ಕಳಿಗೆ ಪಾಠ ಎಲ್ಲ ಕಲಿಸಿ ಕೊನೆಯದಾಗಿ ವಾರ್ಷಿಕ ಪರೀಕ್ಷೆಗಳಿರುತ್ತವೆ. ಇದರಿಂದ ಅವರ ಶಿಕ್ಷಣದ ಗುಣಮಟ್ಟ ಮತ್ತು ಮೌಲ್ಯಮಾಪನ ನಡೆಸಲು ಸಾಧ್ಯವಾಗ್ತದೆ. ಹಾಗೆ ಒಂದು ಸಂಸ್ಥೆಯ ಉತ್ತಮ ಸ್ವಾಸ್ಥ್ಯಕ್ಕಾಗಿ ಅವಲೋಕನ ಬಹಳ ಮುಖ್ಯ. ಚರ್ಚೆ, ವಿಮರ್ಶೆ, ಫೀಡ್ಬ್ಯಾಕ್ ಅಂತ ಹೇಳ್ತೇವೆ. ಇದನ್ನು ಒಂದು ಸಂಸ್ಥೆ ಯಾವುದು ಸ್ವೀಕರಿಸಿ ಅದನ್ನು ಅಳವಡಿಸಿ ಮುಂದೆ ಹೋಗ್ತದೋ ಅಂಥ ಸಂಸ್ಥೆಗಳು ಹೆಚ್ಚಾಗಿ ಬೆಳೆಯುತ್ತವೆ. ಅನೇಕ ಇವತ್ತಿನ ಕನ್ಸ್ಯೂಮರಿಸ್ಟಿಕ್ ಪ್ರಪಂಚದಲ್ಲಿ ಫೀಡ್ಬ್ಯಾಕ್, ಕಸ್ಟಮರ್ ಫೀಡ್ಬ್ಯಾಕ್, ಕಸ್ಟಮರ್ ಕೇರ್, ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹೀಗೆ ನಿರಂತರವಾಗಿ ಒಂದು ಸಂಸ್ಥೆ ತನ್ನ ಗ್ರಾಹಕರೊಂದಿಗೆ ಸಂಬಂಧವನ್ನು ಇಡುತ್ತದೆ. ತಾವು ಉತ್ಪಾದಿಸಿದ ಉತ್ಪನ್ನ ಎಷ್ಟು ತೃಪ್ತಿಕರವಾಗಿದೆ ಎಂಬುದನ್ನು ತಿಳಿಯುವ ಒಂದು ಪ್ರಯತ್ನ ನಿರಂತರವಾಗಿ ಒಂದು ಸಂಸ್ಥೆ ಮಾಡ್ತಾ ಇದ್ದಾಗ ಮಾತ್ರ ಆ ಸಂಸ್ಥೆ ಬೆಳೆಯಲು ಸಾಧ್ಯ. ಆದರೆ ಯೇಸು ಖಂಡಿತ ಇಂಥ ಒಂದು ಧೋರಣೆಯ ವಿರುದ್ಧ ಅಲ್ಲ. ಆದರೆ ವೈಯಕ್ತಿಕವಾಗಿ ಅನೇಕ ಬಾರಿ ಅನೇಕ ವ್ಯಕ್ತಿಗಳಿಗೆ ಒಂದು ಮನುಷ್ಯನ ಸ್ವಭಾವ ಏನಂದರೆ, ನಾವು ಅವಲೋಕನ, ಪರೀಕ್ಷೆ, ಟೀಕೆ, ಟಿಪ್ಪಣಿ, ವಿಮರ್ಶೆ ಎಲ್ಲ ಮಾಡ್ತೇವೆ ಇತರರ ಬಗ್ಗೆ. ಆದರೆ ನಾವು ಕೇವಲ ಇತರರ ಬಗ್ಗೆ ಮಾಡಿದರೆ ಸಾಕಾಗುವುದಿಲ್ಲ. ಅಥವಾ ನನ್ನ ಬಗ್ಗೆ ನಾನು ವಿಮರ್ಶೆ ಮಾಡುತ್ತೇನೋ, ನನ್ನ ಜೀವನವನ್ನು ನಾನು ಪರೀಕ್ಷಿಸುತ್ತೇನೋ, ಅದು ಬಹಳ ಮುಖ್ಯ. ನನ್ನ ಬೆಳವಣಿಗೆಗೆ ನಾನು ನನ್ನನ್ನೇ ಪರೀಕ್ಷೆಗೆ ಒಳಪಡಿಸಬೇಕು. ನನ್ನನ್ನೇ ನಾನು ಮೌಲ್ಯಮಾಪನ ಮಾಡಿಕೊಳ್ಳಬೇಕು.
ಅದಕ್ಕಾಗಿ ನಮ್ಮ ಪ್ರಾರ್ಥನೆಗಳಲ್ಲಿ ಇರ್ಬೋದು, ಬಲಿಪೂಜೆ ಆರಂಭವಾಗುವ ಮೊದಲು ನಾವು ಐ ಕನ್ಫೆಸ್ ಅಥವಾ ಸರ್ವಶಕ್ತ ದೇವರಿಗೂ ಎಂಬ ಪ್ರಾರ್ಥನೆಯನ್ನು ಹೇಳುವಾಗ ಅದೊಂದು ನಮ್ಮನ್ನೇ ಪರೀಕ್ಷಿಸುವ ಪ್ರಾರ್ಥನೆಯಾಗಿದೆ. ನಾನು ಏನು ನುಡಿದಿದ್ದೇನೆ, ಏನು ಮಾಡಿದ್ದೇನೆ, ಏನು ಯೋಚಿಸಿದ್ದೇನೆ, ಇದರ ಬಗ್ಗೆ ನಾನು ನನ್ನ ಬಗ್ಗೆ ಪರೀಕ್ಷೆ ಮಾಡಬೇಕು. ಹಾಗೆ ನಾವು ಪ್ರಾಯಶ್ಚಿತ್ತದ ಅಥವಾ ಕನ್ಫೆಷನ್, ಪಾಪ ವಿಜ್ಞಾಪನೆಯ ಸಂಸ್ಕಾರ ಕೂಡ ಮನುಷ್ಯನಿಗೆ ತನ್ನನ್ನೇ ಮೌಲ್ಯಮಾಪನ ಮಾಡುವ ಒಂದು ಸಂಸ್ಕಾರವಾಗಿದೆ. ನಾವು ನಿಜವಾಗಿ ಪಾಪ ವಿಜ್ಞಾಪನೆ ಸಂಸ್ಕಾರವನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸುವುದಾದರೆ ನಾವು ನಮ್ಮನ್ನೇ ಮೌಲ್ಯಮಾಪನ ಮಾಡಬೇಕು, ಆಮೇಲೆ ಆ ಸಂಸ್ಕಾರವನ್ನು ಸ್ವೀಕರಿಸಬೇಕು. ಕೇವಲ ನಮ್ಮ ದೈನಂದಿನ ಅಭ್ಯಾಸಕ್ಕೆ ಒಳಗಾಗಿ ಕೆಲವೊಮ್ಮೆ ಹುಟ್ಟಿನಿಂದ ಸಾಯಿ ತನಕ ಹೇಳಿದ ಪಾಪಗಳನ್ನೇ ನಾವು ಹೇಳ್ತೇವೆ, ಯಾಕೆಂದರೆ ಅದು ಅಭ್ಯಾಸ ಬಲದಿಂದ ಮಾಡುವಂಥದ್ದು. ಆದರೆ ನಿಜವಾದ ಪಾಪ ವಿಜ್ಞಾಪನ ಮಾಡುವುದಂದರೆ ನಮ್ಮನ್ನೇ ನಾವು ಪರೀಕ್ಷಿಸುವುದು. ಒಂದು ಒಳ್ಳೆಯ ಪ್ರಾರ್ಥನೆಯ ಒಂದು ಒಳ್ಳೆಯ ಭಾಗ ಏನಂದರೆ ಎಕ್ಸಾಮಿನೇಷನ್ ಆಫ್ ಕಾನ್ಷಿಯಸ್, ಅಥವಾ ನಮ್ಮ ಅಂತರಂಗದ ಮೌಲ್ಯಮಾಪನ, ಅವಲೋಕನ. ದಿನದ ಕೊನೆಯಲ್ಲಿ ನಾವು ದೇವರ ಮುಂದೆ ಕುಳಿತಾಗ ಈ ದಿನ ಹೇಗೆ ನಾನು ಜೀವಿಸಿದೆ, ಈ ದಿನದಲ್ಲಿ ನಾವು ದೇವರ ಮೆಚ್ಚುವಂಥದ್ದು ನಾನು ಆದೇನೋ, ಅಥವಾ ದೇವರ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದೇನೋ ಇಲ್ವೋ, ಈ ಎರಡು ಒಂದು ಸಣ್ಣ ಮೌಲ್ಯಮಾಪನ ನಮ್ಮ ಜೀವನವನ್ನು ನಾವು ಜೀವನದಲ್ಲಿ ಮಾಡಿದರೆ ಅದೇ ನಿಜವಾದ ಆಧ್ಯಾತ್ಮಿಕತೆ, ಅದೇ ನಿಜವಾದ ಪ್ರಾರ್ಥನೆ. ದಿನದ ಅಂತ್ಯದಲ್ಲಿ ದೇವರ ಮುಂದೆ ಹೋಗುವಾಗ ಇವತ್ತು ನಾನು ಹೇಗೆ ಜೀವಿಸಿದೆ, ನಾನು ನುಡಿದ ಮಾತು, ನಾನು ಮಾಡಿದ ಕಾರ್ಯ, ನಾನು ಯೋಚಿಸಿದ ಚಿಂತನೆ ಯೇಸುವಿಗೆ ಇಷ್ಟ ಆಯಿತೋ, ಯೇಸು ನನ್ನನ್ನು ಮೆಚ್ಚಬಹುದೋ, ಯೇಸು ನನಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಹೀಗೆ ನಮ್ಮನ್ನೇ ನಾವು ಅವಲೋಕಿಸಿ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿದಾಗ ನಾವು ದೇವರಿಗೆ ಹತ್ತಿರರಾಗಿ ದೇವರ ಸತ್ಸಂಬಂಧದಲ್ಲಿ ಬೆಳೆಯುತ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ಆಳವಾಗುತ್ತಾ ಹೋಗುತ್ತೇವೆ. ಇವತ್ತಿನ ಶುಭ ಸಂದೇಶದ ಸಾರ ಅಷ್ಟೇ. ನಾವು ಯಾವಾಗಲೂ ಇತರರ ತಪ್ಪುಗಳನ್ನು ಮೊಸರಲ್ಲಿಯೂ ಕಲ್ಲನ್ನು ಹುಡುಕ್ತಾ ಹೋಗ್ತೇವೆ. ಇದು ಸಾಮಾನ್ಯ ಸ್ವಭಾವ ಮನುಷ್ಯನದು. ಆದರೆ ನನ್ನ ಕಣ್ಣಲ್ಲಿರುವ ದಿಮ್ಮನ್ನು ನಾನು ಗಮನಿಸಬೇಕು. ಸಹೋದರನ ಅಣುವನ್ನು ತೆಗೆಯುವ ಬರದಲ್ಲಿ ಈ ದಿಮ್ಮನ್ನು ಮರೆತರೆ ನಮ್ಮ ಜೀವನ ಅಧೋಗತಿಯಾಗುತ್ತದೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿ ಕಾಸ್ಟಾ. ವಂದನೆಗಳು. ಆಮೇನ್.